ಶತಮಾನದಲ್ಲಿ ಬಸವಣ್ಣನವರು ಮಾಡಿದ ಕಾಯಕ ಮಾನವ ಜನ್ಮವನ್ನು ಸ್ವರ್ಗಲೋಕದಲ್ಲಿ ತೇಲಿಸಿತು. ಬಟ್ 21ನೇ ಶತಮಾನದಲ್ಲಿ ದುಷ್ಟವಂತರು ಮಾಡುವಕ್ಕೆ ಕಾಯಕ ಸತ್ಯವಂತರನ್ನು ಸಹಿತ ನರಕ ಲೋಕದಲ್ಲಿ ಮುಳುಗಿಸಿತು. ಇದೊಂದು ಶತಮಾನನ. ಈ ಶತಮಾನದಲ್ಲಿ ದುಡ್ಡು ಇದ್ದವನೇ ದೊಡ್ಡವನ, ಅಧಿಕಾರ ಇದ್ದವನೇ ಅಧಿಪತಿ. ಅಂತ ಅಧಿಪತಿಗಳನ್ನ ಹರ ಎನಿಸಿ ಹರನ ಪಾದ ಸೇರಿಸುವುದಕ್ಕೆ ಹುಟ್ಟಿ ಬಂದಿರೋದು ಈ ಭೂಪತಿ. ರಾಯ ಬರುತ್ತಿದ್ದಾನೆ. ಇವನ ಶಕ್ತಿ ಸಾಹಸವನ್ನು ನಾನೊಮ್ಮೆ ಪರೀಕ್ಷಿಸಲೇಬೇಕು. ಯಾಕೆ? ನಿನ್ನ ಹೆಸರೇನು? ಹರಿಯುವ ನೀರು, ಉರಿಯುವ ಬೆಂಕಿ, ಗಾಳಿ ಹಿಡ್ಕೊಂಡು ಈ ಭೂಮಿಯಲ್ಲಿ ಹುಟ್ಟಿದ ಜೀವರಾಶಿಗೆ ಗೊತ್ತು ನಾನು ಯಾರೆಂದು. ನಿನಗೆ ಗೊತ್ತಿಲ್ಲವೇ? ಅಂದರೆ ವೀರರಾಣಿ ಚೆನ್ನಮ್ಮರ ಬಲಗೈ ಬಂಟನಾಗಿದ್ದ ರಾಯಣ್ಣನ ಅಂತ ವೀರ ಕೇಸರಿ ಹೆಸರು ಇಟ್ಟುಕೊಂಡು ಅವನ ಹೆಸರ ಮೇಲೆ ಅವ ಬೆಳೆಸುತ್ತಾ ಹೋಗ ರಾಯಣ್ಣ. ಅವ ಏ ಭೂಪತಿ, ಅವ ಎಂದ ತಕ್ಷಣ ಹಾಲು ಮತದ ಹುಲಿ ಬಿಳಿ ಪೊಲೀಸ್ ಕೈಗಳು ಒಂದು ಡೈಲಾಗ್ ನೆನಪಿಗೆ ಬರ್ತದೆ. ಆದರೆ ನಿಮ್ಮಂತವರ ಮುಂದೆ ಹೇಳ್ಬೇಡ್ದಂದು ಸುಮ್ಮನೆ ಇಟ್ಟೆ, ಸಮಯ ಬಂದಾಗ ಹೇಳ್ಬೇಕಂತ ಮಾಡ್ತಿ. ರೈತರಿಗಾಗಿ, ಅಮಾಯಕರಿಗಾಗಿ, ಬಡವರಿಗಾಗಿ ಹೋರಾಟ ಮಾಡುವನು ಈ ರೈತನ ಮಗ ರಾಯ. ರೈತನ ಮಗ ರಾಯ. ಕರ್ಮವಂತರೇ ತುಂಬಿ ತುಳುಕುತ್ತಿರುವ ಈ ಪ್ರಪಂಚದಲ್ಲಿ ನಿನ್ನಂತವನ ಧರ್ಮ ಎಲ್ಲಿಗೆ ಮುಟ್ಟಬೇಕು? ಸುಮ್ಮನೆ ನಿನ್ನ ಬೆನ್ನನ್ನು ನೀನೇ ತಟ್ಟಿಕೊಳ್ಳಬೇಡ. ಏ ಭೂಪತಿ, ಚುನಾವಣೆ ಬಂದಾಗ ತಮ್ಮ ಬೆನ್ನನ್ನು ತಾವು ತಟ್ಟಿಕೊಂಡು ಏನೆಲ್ಲ ಮಾಡ್ತೀವೆಂದು ರೈತರಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಆರಿಸಿ ಬಂದ ತಕ್ಷಣ ಗಪ್ಸಪ್ಪಾಗಿ ಮನೆಯಲ್ಲಿ ಕುಳಿತುಕೊಳ್ಳು ರಾಜಕಾರಣಿ ಅಲ್ಲಲೇ ರಾಯ. ಒಬ್ಬ ರೈತ ಕಷ್ಟದಲ್ಲಿದ್ದರೆ ಆ ಕಷ್ಟದ ಸ್ವಂತ ದುಡ್ಡನ್ನು ಹಾಕಿ ಆ ರೈತರನ್ನು ಕಷ್ಟದಿಂದ ಪಾರು ಮಾಡುವುದೇ ರಾಯನ ಧರ್ಮ. ಹೇ ರಾಯ, ರೈತರನ್ನು ರಕ್ಷಣೆ ಮಾಡುತ್ತೇನೆ ಎಂದು ಹೇಳಿ ಸರ್ಕಾರದಿಂದ ಬಂದಂತ ದುಡ್ಡನ್ನು ನುಂಗಿ ನೀರು ಕುಡಿದು ನುಂಗಿ ನೀರು ಕುಡಿದಂತ ನಿನ್ನಂತ ಹೋರಾಟಗಾರರನ್ನು ಸಾಕಷ್ಟು ಜನರನ್ನು ಕಂಡಿದ್ದಾನೆ. ಈ ಭೂಪತಿ ನಿನ್ನ ಕೈಯಲ್ಲಿ ಇರೋದು ಹಣದ ಸೂಟ್ಕೇಸ್. ಹೌದು, ಅದನ್ನು ನಾನೀಗ ಹೊಡೆದುಕೊಂಡು ಹೋದರೆ ಅದು ನಿಮ್ಮ ಅಪ್ಪನ ಕೈಯಿಂದ ಸಾಧ್ಯವಿಲ್ಲ. ಏ ರಾಯ, ಇವನು ಭೂಪತಿಕನು ನಿನ್ನ ತಲೆ ಮುರುಡಿಯನ್ನು ತೆಗೆದಾದರೂ ಸರಿ ನಿನ್ನ ಕೈಯಲ್ಲಿರೋ ಹಣವನ್ನು ಹೊತ್ತೊಯ್ಯುತ್ತೇನೆ. ಏ ಭೂಪತಿ, ಇವನು ರಾಯ ಅಲ್ಲ, ಕುರಿ ಹಾಲು ಕುಡಿದು ಬೆಳೆದವ, ಭೂತಾಯಿಗೆ ಬೆವರು ಸುರಿಸಿದವ. ನಿನ್ನಂತ ಏಕಾಂಗಿ ನನ್ನ ಕೋಲ ಸಹಿತ ಆಡುವುದಿಲ್ಲ. ನೀನು ಗಂಡ ಸಾಗಿದ್ದರೆ ಇಲ್ಲದ ಗೆರೆ ಇರುತ್ತೇನೆ, ಈ ಸುಟ್ಕೇಸನ್ನು ಇದರ ಮೇಲೆ ಇಡುತ್ತೇನೆ. ನಿನ್ನ ತಾನೇ ರಕ್ತಕ್ಕೆ ಹುಟ್ಟಿದ ಮಗನ ನೀನಾಗಿದ್ದರೆ ಈ ರಾಯನ ಶಕ್ತಿ ಮೀರಿ ಈ ಸುಟ್ಕೇಸನ್ನು ತೆಗೆದುಕೋಬಾ. ಬಾ, ತೆಗೆದುಕೋಬಾ. ನನ್ನಂತವರು 10 ಮಂದಿ ಬಂದರೂ ನೀನು ಬಗ್ಗೋದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ಅಂದರೇನು? ಚಕ್ರವರ್ತಿ, ಆ ವೆಂಕಟಗೌಡನ ಆಸ್ತಿಯಲ್ಲಿ ಗೋಶಾಲೆ ಕಟ್ಟಿದ ಚಕ್ರವರ್ತಿನ? ಹೌದು ರಾಯ. ಎಲೆಮರೆಕಾಯಿಯಂತೆ ದೂರದಲ್ಲೇ ಇಟ್ಟುಕೊಂಡು ನಾನು ಕೂಡ ರೈತರಿಗಾಗಿ ಹೋರಾಟ ಮಾಡುತ್ತಿದ್ದೇನೆ. ಚಕ್ರವರ್ತಿ, ನೀನು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾನೆಂದು ನಾನು ತೊಡೆ ತಟ್ಟಿ ನಿನ್ನ ವಿರೋಧ ನಿಲ್ಲಬೇಕಾತು. ಐ ಆಮ್ ಸಾರಿ. ಸಾರಿ ಕೇಳಬೇಕಾದವನು ನೀನಲ್ಲ ರಾಯ. ನಿನ್ನ ಶಕ್ತಿ ಸಾಹಸವನ್ನು ನಾನು ಪರೀಕ್ಷೆ ಮಾಡಬೇಕೆಂದು ನಾನು ಆ ತರ ಮಾಡಿದೆ. ಈ ನಿನ್ನ ಹೋರಾಟಕ್ಕೆ ಶುಭವಾಗಲಿ.